ಎಲ್ಲರಿಗೂ ನಮಸ್ಕಾರ. Dear students, welcome back to the 9th session of our sociology class or 5th semester belonging to University of Mysore. I am Dr. Mohan Kumar KS, working as Assistant Professor, Department of Sociology in Government First Grade College, Alur. ವಿದ್ಯಾರ್ಥಿಗಳೇ, ಈಗ ನಾವು 5ನೇ ಸೆಮಿಸ್ಟರ್ನ ರೂರಲ್ ಸೊಸೈಟಿ ಅಂಡ್ ರೀಕನ್ಸ್ಟ್ರಕ್ಷನ್ ಗ್ರಾಮೀಣ ಸಮಾಜ ಮತ್ತು ಪುನರ್ನಿರ್ಮಾಣ ಪತ್ರಿಕೆಯ ಮೊದಲನೇ ಚಾಪ್ಟರ್ ರೂರಲ್ ಅಂಡ್ ಅಗ್ರೇರಿಯನ್ ಸೋಷಿಯಲ್ ಸ್ಟ್ರಕ್ಚರ್ ಗ್ರಾಮೀಣ ಮತ್ತು ಕೃಷಿ ಸಾಮಾಜಿಕ ರಚನೆಗೆ ಸಂಬಂಧಿಸಿದಂತೆ ಸೆಷನ್ ಟಾಪಿಕ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಫಾರ್ ಕನ್ಸಂಪ್ಷನ್ ಟು ಮಾರ್ಕೆಟ್, ಕೃಷಿಯ ವಾಣಿಜ್ಯೀಕರಣ ಮಾರುಕಟ್ಟೆಗೆ ಬಳಕೆಗಾಗಿ ಉತ್ಪಾದನೆ ಅನ್ನುವ ವಿಚಾರದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. Introduction. Commercialization in agriculture is a process by which farms increase their engagement with input and output markets as they move away from integrated or subsistence farming systems to specialized crop production. Over the years, Indian agriculture has significantly moved towards commercialization. The marketed surplus ratio of rice has increased from about 60% in mid-90s to about 80% in the recent years, while in case of wheat, it has increased from about 55% to nearly 75% during the same period. However, despite the encouraging progress evident at the macro level, there is significant regional disparities in the rates of commercialization. Regions that benefited from the Green Revolution witnessed significant movement towards commercialization, while in regions where agroclimatic risks were high, production systems remain semi-commercial due to lower surpluses. The transition from subsistence and semi-commercial farming to commercialized farming requires linkages to factor markets to access credit inputs, seeds, fertilizer, and pesticides, and technology. A marginal surplus or marginal deficit in the availability of food grains in a country like India has a significant effect on the price level, farmers' income and welfare. The marketed surplus is as important as total production influencing market prices. In this paper, an attempt has been made to identify the determinants of market surplus of rice and wheat. ಕೃಷಿಯಲ್ಲಿ ವಾಣಿಜ್ಯೀಕರಣವು ಒಂದು ಪ್ರಕ್ರಿಯೆಯಾಗಿದ್ದು, ಸಾಕಣೆದಾರರು ಸಮಗ್ರ ಅಥವಾ ಜೀವನಾಧಾರ ಕೃಷಿ ಪದ್ಧತಿಯಿಂದ ವಿಶೇಷ ಬೆಳೆ ಉತ್ಪಾದನೆಗೆ ಹೊರಡುವ ಮೂಲಕ ಒಳ ಮತ್ತು ಹೊರ ಮಾರುಕಟ್ಟೆಗಳೊಂದಿಗೆ ತಮ್ಮ ನಿಶ್ಚಯವನ್ನ ಹೆಚ್ಚಿಸುತ್ತಾರೆ. ವರ್ಷಗಳಲ್ಲಿ ಭಾರತೀಯ ಕೃಷಿ ಗಮನಾರ್ಹವಾಗಿ ವಾಣಿಜ್ಯೀಕರಣದತ್ತ ಸಾಗಿದೆ. 90ರ ದಶಕದ ಮಧ್ಯಭಾಗದಲ್ಲಿ ಅಕ್ಕಿಯ ಮಾರುಕಟ್ಟೆಯ ಹೆಚ್ಚುವರಿ ಅನುಪಾತವು ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 80% ಸುಮಾರು ಪ್ರತಿಶತಕ್ಕೆ ಅಂತಂದ್ರೆ 60ರಿಂದ 80% ಏರಿದೆ. ಆದ್ರೆ ಗೋಧಿಯ ಬೆಳೆಗೆ ಸಂಬಂಧಿಸಿದಂತೆ ಅದು ಅದೇ ಅವಧಿಯಲ್ಲಿ ಸುಮಾರು 55% ಸುಮಾರು 75% ಹೆಚ್ಚಾಗಿದೆ. ಆದಾಗ್ಯೂ ಸ್ಥೂಲ ಮಟ್ಟದಲ್ಲಿ ಉತ್ತೇಜಕ ಪ್ರಗತಿಯ ಹೊರತಾಗಿಯೂ ವಾಣಿಜ್ಯೀಕರಣದ ದರಗಳಲ್ಲಿ ಗಮನಾರ್ಹ ಪ್ರಾದೇಶಿಕ ಅಸಮಾನತೆಗಳಿವೆ. ಹಸಿರು ಕ್ರಾಂತಿಯಿಂದ ಲಾಭ ಪಡೆದ ಪ್ರದೇಶಗಳು ವಾಣಿಜ್ಯೀಕರಣದ ಕಡೆಗೆ ಗಮನಾರ್ಹ ಚಲನೆಯನ್ನು ಕಂಡವು. ಆದರೆ ಕೃಷಿ ಹವಾಮಾನ ಅಪಾಯಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಡಿಮೆ ಹೆಚ್ಚುವರಿಗಳ ಕಾರಣ ಉತ್ಪಾದನಾ ವ್ಯವಸ್ಥೆಗಳು ಅರೆ ವಾಣಿಜ್ಯವಾಗಿ ಉಳಿಯುತ್ತವೆ. ಜೀವನಾಧಾರ ಮತ್ತು ಅರೆ ವಾಣಿಜ್ಯ ಬೇಸಾಯದಿಂದ ವಾಣಿಜ್ಯೀಕರಣಗೊಂಡ ಕೃಷಿಗೆ ಪರಿವರ್ತನೆಯು ಕ್ರೆಡಿಟ್, ಒಳಹರಿವು
ಅಂದ್ರೆ ಇಲ್ಲಿ ಬೀಜಗಳು, ರಸಗೊಬ್ಬರ ಮತ್ತೆ ಕೀಟನಾಶಕಗಳು ಅಂತೇಳಿ ನಾವು ತಂತ್ರಜ್ಞಾನವನ್ನ ಪ್ರವೇಶಿಸಲಿಕ್ಕೆ ಈ ಅಂಶಗಳು ಮಾರುಕಟ್ಟೆಗಳಿಗೆ ಸಂಪರ್ಕದ ಅಗತ್ಯವಿದೆ ಅಂತೇಳಿ ನಾವಿಲ್ಲಿ ಗಮನಿಸಬಹುದು. ಭಾರತದಂತಹ ದೇಶದಲ್ಲಿ ಆಹಾರ ಧಾನ್ಯಗಳ ಲಭ್ಯತೆಯಲ್ಲಿ ಕನಿಷ್ಠ ಹೆಚ್ಚುವರಿ ಅಥವಾ ಕನಿಷ್ಠ ಕೊರತೆಯು ಬೆಲೆ ಮಟ್ಟ, ರೈತರ ಆದಾಯ ಮತ್ತು ಕಲ್ಯಾಣದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಮಾರುಕಟ್ಟೆ ಬೆಲೆಗಳ ಮೇಲೆ ಪ್ರಭಾವ ಬೀರುವಲ್ಲಿ ಒಟ್ಟು ಉತ್ಪಾದನೆಯಷ್ಟೇ ಇಲ್ಲಿ ಮಾರುಕಟ್ಟೆ ಹೆಚ್ಚುವರಿಯು ಇಲ್ಲಿ ಮುಖ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಮೀನಿಂಗ್ ಆಫ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. By commercialization of agriculture, we mean production of agriculture crops for sale in the market rather than for family consumption. For marketization of agricultural products, thus surplus of production over consumption is required. ಕೃಷಿಯ ವಾಣಿಜ್ಯೀಕರಣದ ಮೂಲಕ ನಾವು ಕೃಷಿ ಬೆಳೆಗಳ ಉತ್ಪಾದನೆಯನ್ನು ಕುಟುಂಬ ಬಳಕೆಗೆ ಬದಲಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅರ್ಥೈಸುತ್ತೇವೆ. ಕೃಷಿ ಉತ್ಪನ್ನಗಳ ಮಾರುಕಟ್ಟೀಕರಣಕ್ಕೆ ಹೀಗೆ ಬಳಕೆಗಿಂತ ಉತ್ಪಾದನೆ ಹೆಚ್ಚುವರಿ ಅಗತ್ಯವಿದೆ. Agriculture at that time was merely of the subsistence type. It had not been a consequence of conscious response of peasants to the market forces. Thus, the concept of surplus was partly irrelevant. It was the social organization but not entrepreneurial role of the peasants that determined the marketed surplus. The decision to cultivate commercial crops was usually determined by the requirements of subsistence farming of peasants. ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ಆ ಸಮಯದಲ್ಲಿ ಕೃಷಿ ಕೇವಲ ಜೀವನಾಧಾರವಾಗಿತ್ತು. ಇದು ಮಾರುಕಟ್ಟೆ ಶಕ್ತಿಗಳಿಗೆ ರೈತರ ಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆ ಪರಿಣಾಮವಾಗಿರಲಿಲ್ಲ. ಹೀಗಾಗಿ ಹೆಚ್ಚುವರಿ ಪರಿಕಲ್ಪನೆಯು ಭಾಗಶಃ ಅಪ್ರಸ್ತುತವಾಗಿತ್ತು. ಇದು ಮಾರುಕಟ್ಟೆಯ ಹೆಚ್ಚುವರಿಯನ್ನ ನಿರ್ಧರಿಸುವ ರೈತರ ಸಾಮಾಜಿಕ ಸಂಘಟನೆಯ ಹೊರತು ಉದ್ಯಮಶೀಲತೆಯ ಪಾತ್ರವಲ್ಲ. ವಾಣಿಜ್ಯ ಬೆಳೆಗಳನ್ನ ಬೆಳೆಸುವ ನಿರ್ಧಾರವನ್ನ ಸಾಮಾನ್ಯವಾಗಿ ರೈತರ ಜೀವನಾಧಾರ ಕೃಷಿ ಅವಶ್ಯಕತೆಗಳಿಂದ ನಿರ್ಧರಿಸಲಾಗುತ್ತದೆ. ವಾಟ್ ಈಸ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್? ವಿದ್ಯಾರ್ಥಿಗಳೇ, ಈಗ ನಾವು ಕೃಷಿಯ ವಾಣಿಜ್ಯೀಕರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಈಸ್ ಎ ಫೆನೋಮೆನನ್ where agriculture is governed by commercial consideration, that is, certain specialized crops began to be grown not for consumption in village but for sale in national and even in international market. ಕೃಷಿಯ ವಾಣಿಜ್ಯೀಕರಣವು ಒಂದು ವಿದ್ಯಮಾನವಾಗಿದ್ದು ಅಲ್ಲಿ ಕೃಷಿಯನ್ನ ವಾಣಿಜ್ಯ ಅಂದ್ರೆ ಪರಿಗಣನೆಯಿಂದ ನಿಯಂತ್ರಿಸಲಾಗುತ್ತದೆ. ಅಂದ್ರೆ ಕೆಲವು ವಿಶೇಷ ಬೆಳೆಗಳನ್ನ ಹಳ್ಳಿಯಲ್ಲಿ ಬಳಕೆಗಾಗಿ ಅಲ್ಲ, ಆದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಇಲ್ಲಿ ಆ ಬೆಳೆಗಳನ್ನ ಪ್ರಾರಂಭಿಸಲಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಆಡಮ್ ಸ್ಮಿತ್ ರವರು ಇನ್ ಇಸ್ ಟೆಕ್ಸ್ಟ್ ದ ವೆಲ್ತ್ ಆಫ್ ನೇಷನ್, ಆಡಮ್ ಸ್ಮಿತ್ ಇನ್ ಇಸ್ ಟೆಕ್ಸ್ಟ್ ದ ವೆಲ್ತ್ ಆಫ್ ನೇಷನ್, ಆಡಮ್ ಸ್ಮಿತ್ ತನ್ನ ದಿ ವೆಲ್ತ್ ಆಫ್ ನೇಷನ್ಸ್ ಪುಸ್ತಕದಲ್ಲಿ ವಾಣಿಜ್ಯೀಕರಣ, ಕೃಷಿಯ ವಾಣಿಜ್ಯೀಕರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಬಳಕೆಯು ಎಲ್ಲಾ ಉತ್ಪಾದನೆ ಏಕೈಕ ಅಂತಿಮ ಉದ್ದೇಶವಾಗಿದೆ ಮತ್ತು ಗ್ರಾಹಕರ ಹಿತಾಸಕ್ತಿಗಳನ್ನು ಉತ್ತೇಜಿಸಲು ಅಗತ್ಯವಿರುವಷ್ಟು ಮಾತ್ರ ಉತ್ಪಾದಕರ ಆಸಕ್ತಿಯನ್ನ ಗಮನಿಸಬೇಕು ಅಂತ ಹೇಳ್ತಾರೆ. ಕನ್ಸಂಪ್ಷನ್ ಇಸ್ ದ ಸೋಲ್ ಎಂಡ್ ಪರ್ಪಸ್ ಆಫ್ ಆಲ್ ಪ್ರೊಡಕ್ಷನ್ and the interest of the producer ought to be attended to only so far as it may be necessary for promoting that of the consumer ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ the farmer no longer produced for his domestic consumption but a good proportion of land went under the plow for purposes of marketing based export. From 1960 onwards transformed the nature of agriculture from subsistence to commercial farming. The transition from consumption to commercial agriculture represents a key
ingredient for the economic development of low income countries. ಅಂದ್ರೆ ಇಲ್ಲಿ ರೈತ ಇನ್ನು ಮುಂದೆ ತನ್ನ ದೇಶೀಯ ಬಳಕೆಗಾಗಿ ಉತ್ಪಾದಿಸೋದಿಲ್ಲ, ಆದ್ರೆ ಉತ್ತಮ ಪ್ರಮಾಣದ ಭೂಮಿ ಮಾರುಕಟ್ಟೆ ಆಧಾರಿತ ರಫ್ತು ಉದ್ದೇಶಗಳಿಗಾಗಿ ನೇಗಿಲಿನ ಅಡಿಯಲ್ಲಿ ಅವನು ತಂದಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. 1860ರಿಂದ ಕೃಷಿಯ ಸ್ವರೂಪವನ್ನು ಜೀವನಾಧಾರದಿಂದ ವಾಣಿಜ್ಯ ಕೃಷಿಗೆ ಇಲ್ಲಿ ಪರಿವರ್ತಿಸಲಾಯಿತು. ಅಂದ್ರೆ ಇಲ್ಲಿ ಕೃಷಿಕರು ಅಥವಾ ರೈತಾಪಿ ವರ್ಗದವರು ತನ್ನ ಜೀವನಕ್ಕೋಸ್ಕರ ಮಾತ್ರ ಬೆಳೀತಾ ಇದ್ರು. ತದನಂತರ 1860ರಿಂದ ಈಚೆಗೆ ಅವರ ಜೀವನಾಂಶಕ್ಕೆ ಅಂದ್ರೆ ಆರ್ಥಿಕತೆಗೆ ಬೇಕಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳನ್ನು ಇಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಬಳಕೆಯಿಂದ ವಾಣಿಜ್ಯ ಕೃಷಿಗೆ ಪರಿವರ್ತನೆಯು ಕಡಿಮೆ ಆದಾಯದ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಇಲ್ಲಿ ಪ್ರಮುಖ ಅಂಶವಾಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಹೀಗೆ ನಾವು ಕೃಷಿಯ ವಾಣಿಜ್ಯೀಕರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಈಗ ನಾವು ಕೃಷಿ ವಾಣಿಜ್ಯೀಕರಣದ 3 ಪ್ರಮುಖ ವಿಧಗಳು ಅಥವಾ ಹಂತಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಟೈಪ್ಸ್ ಆರ್ ಫೇಸಸ್ ಆಫ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. There were 3 major types of phases of agriculture commercialization in India. The first forms of commercialization was associated with plantation agriculture, especially tea plantation of the northern districts of Bengal. ವಾಣಿಜ್ಯೀಕರಣದ ಮೊದಲ ರೂಪವು ತೋಟದ ಕೃಷಿಗೆ ಸಂಬಂಧಿಸಿದೆ ಅಂತ ಹೇಳಿ, ವಿಶೇಷವಾಗಿ ಬಂಗಾಳದ ಉತ್ತರ ಜಿಲ್ಲೆಗಳ ಚಹಾ ತೋಟವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಸೆಕೆಂಡ್ ಒನ್ ನೋಡೋಣ. ದ ಸೆಕೆಂಡ್ ಟೈಪ್ ಆಫ್ ಕಮರ್ಷಿಯಲೈಸೇಷನ್ ಕೇಮ್ ಟು ಬಿ known as subsistence commercialization or the jute phase. ಇಲ್ಲಿ ಸೆಕೆಂಡ್ ಒನ್ ನಾವು ನೋಡಿದಾಗ ವಾಣಿಜ್ಯೀಕರಣವು ಸಬ್ಸಿಸ್ಟೆನ್ಸ್ ವಾಣಿಜ್ಯೀಕರಣ ಅಥವಾ ಸೆಣಬಿನ ಹಂತ ಅಂತೇಳಿ ನಾವು ಕರಿತೀವಿ ಅಂತೇಳಿ. ದ ಥರ್ಡ್ ಫಾರ್ಮ್ ಆಫ್ ಕಮರ್ಷಿಯಲೈಸೇಷನ್ ಈಸ್ known as dependent commercialization or the indigo phase of late 18th century and early 19th century ಅಂತೇಳಿ. ಅಂದ್ರೆ ಇಲ್ಲಿ ವಾಣಿಜ್ಯೀಕರಣದ 3ನೇ ರೂಪವನ್ನು ನಾವು ಅವಲಂಬಿತ ವಾಣಿಜ್ಯೀಕರಣ ಅಥವಾ 18ನೇ ಶತಮಾನದ ಕೊನೆಯಲ್ಲಿ ಮತ್ತು 19ನೇ ಶತಮಾನದ ಆರಂಭದಲ್ಲಿ ಇಂಡಿಗೋ ಹಂತ ಎಂದು ನಾವು ಕರಿತಿದ್ದೀವಿ ಅಂತೇಳಿ. ಈಗ ನಾವು ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ಕಾರಣಗಳನ್ನ ನೋಡ್ತಾ ಹೋಗೋಣ. ದ ಇಂಟ್ರೊಡಕ್ಷನ್ ಆಫ್ ಮನಿ ಎಕಾನಮಿ, ಹಣ ಆರ್ಥಿಕತೆಯ ಪರಿಚಯ. ಬೆಟರ್ ಮೀನ್ಸ್ ಆಫ್ ಕಮ್ಯುನಿಕೇಶನ್, ಉತ್ತಮ ಸಂವಹನ ಸಾಧನಗಳು. ದ US ಸಿವಿಲ್ ವಾರ್, US ಅಂತರ್ಯುದ್ಧ. ಪೊಲಿಟಿಕಲ್ ಯೂನಿಟಿ ಅಂಡ್ ರೈಸ್ ಆಫ್ ದ ಯೂನಿಫೈಡ್ ನ್ಯಾಷನಲ್ ಮಾರ್ಕೆಟ್, ರಾಜಕೀಯ ಏಕತೆ ಮತ್ತು ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆಯ ಏರಿಕೆ. ಮಾನಿಟೈಸೇಷನ್ ಆಫ್ ಲ್ಯಾಂಡ್ ರೆವೆನ್ಯೂ ಪೇಮೆಂಟ್ಸ್, ಭೂ ಕಂದಾಯ ಪಾವತಿಗಳ ಹಣಗಳಿಕೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ. ದ ಎನ್ಲಾರ್ಜ್ಮೆಂಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ ಮತ್ತು ವಿಸ್ತರಣೆ ಅಂತೇಳಿ ನಾವು ಕೃಷಿಯ ವಾಣಿಜ್ಯೀಕರಣಕ್ಕೆ ಕಾರಣಗಳನ್ನ ನಾವು ತಿಳ್ಕೋಬಹುದಾಗಿದೆ. ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ನಾವು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಬಹುದಾಗಿದೆ. ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಫ್ commercialization of agriculture. Commercialization encouraged social exchange and it made possible the transformation of Indian economy into capitalistic form. Commercialization linked India with world economy. Commercialization of agriculture led to growth of national agriculture and agricultural problem acquired national forum. Introduction of a large number of new commercial crops such as tea, coffee, indigo, opium, cotton, jute, sugarcane and oil seeds. Regional specialization of crop production based on climatic conditions, soil, etc. was an outcome of the commercial revolution in agriculture. Commercialization of agriculture enables the consumers to have a wide range of choices when there are abundant products. Commercialization of agriculture promotes efficiency in production. ಇಲ್ಲಿ ನಾವು ಸಕಾರಾತ್ಮಕವಾಗಿರ್ತಕ್ಕಂಥ ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ವಾಣಿಜ್ಯೀಕರಣವು ಸಾಮಾಜಿಕ ವಿನಿಮಯವನ್ನ ಉತ್ತೇಜಿಸಿತು ಮತ್ತು
ಇದು ಭಾರತೀಯ ಆರ್ಥಿಕತೆಯನ್ನ ಬಂಡವಾಳಶಾಹಿ ರೂಪಕ್ಕೆ ಪರಿವರ್ತಿಸಲು ಇದು ಸಾಧ್ಯವಾಯಿತು ಅಂತೇಳಿ. ಹಾಗೆ ವಾಣಿಜ್ಯೀಕರಣವು ಭಾರತವನ್ನು ವಿಶ್ವ ಆರ್ಥಿಕತೆಯೊಂದಿಗೆ ಜೋಡಿಸಿದೆ. ಕೃಷಿಯ ವಾಣಿಜ್ಯೀಕರಣವು ರಾಷ್ಟ್ರೀಯ ಕೃಷಿ ಬೆಳವಣಿಗೆಗೆ ಕಾರಣ ಆಯಿತು ಅಂತೇಳಿ ಮತ್ತು ಕೃಷಿ ಸಮಸ್ಯೆಯು ರಾಷ್ಟ್ರೀಯ ಸ್ವರೂಪವನ್ನು ಪಡೆದುಕೊಂಡಿತು. ಹೆಚ್ಚಿನ ಸಂಖ್ಯೆಯ ಹೊಸ ವಾಣಿಜ್ಯ ಬೆಳೆಗಳಾದ ಟೀ, ಕಾಫಿ ಪರಿಚಯ ಆಗಿರ್ತಕ್ಕಂಥ ಗಮನಿಸ್ತೀವಿ. ಅದೇ ರೀತಿ ಇಂಡಿಗೋ, ಅಫೀಮ್, ಹತ್ತಿ, ಸೆಣಬು, ಕಬ್ಬು ಮತ್ತು ಎಣ್ಣೆ ಬೀಜ. ಹವಾಮಾನ ಪರಿಸ್ಥಿತಿಗಳು, ಮಣ್ಣು ಇತ್ಯಾದಿಗಳ ಆಧಾರದ ಮೇಲೆ ಬೆಳೆ ಉತ್ಪಾದನೆಯ ಪ್ರಾದೇಶಿಕ ವಿಶೇಷತೆಯು ಕೃಷಿಯಲ್ಲಿನ ವಾಣಿಜ್ಯ ಕ್ರಾಂತಿಯ ಫಲಿತಾಂಶವಾಗಿದೆ ಅಂತ ಹೇಳಿ. ಹಾಗೆ ಕೃಷಿಯ ವಾಣಿಜ್ಯೀಕರಣವು ಹೇರಳವಾದ ಉತ್ಪನ್ನಗಳಿರುವಾಗ ಗ್ರಾಹಕರು ವ್ಯಾಪಕ ಶ್ರೇಣಿಯ ಆಯ್ಕೆಗಳನ್ನು ಹೊಂದಲು ಅನುವು ಮಾಡಿಕೊಡುತ್ತೆ, ಹಾಗೆ ಉತ್ತೇಜಿಸುತ್ತೆ ಅಂತೇಳಿ. ನಂತರ ಕೃಷಿಯ ವಾಣಿಜ್ಯೀಕರಣವು ಉತ್ಪಾದನೆಯಲ್ಲಿ ದಕ್ಷತೆಯನ್ನ ಉತ್ತೇಜಿಸುತ್ತದೆ. ಹೀಗೆ ನಾವು ಸಕಾರಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಳ್ಬಹುದಾಗಿದೆ. ನಕಾರಾತ್ಮಕತೆಯಿಂದ ಕೂಡಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. Commercialization of agriculture could not bring about a change in the production organization which can be described as small peasant farming. The commercial revolution in the agricultural economy of India did not help organize agricultural production in an efficient way. Agricultural development suffered due to the paucity of resources which the farmer required for technological improvements. British and Indian traders and money lenders repeated the benefits of widely fluctuating prices of agricultural products. Commercialization of agriculture led to inequalities between money lenders and poor peasants. Indian money lenders advanced cash advances to the farmers to cultivate the commercial crops, and if the peasants failed to pay him back in time, the land of peasants came under ownership of moneylenders. Commercialization of agriculture adversely affected self-sufficiency of village economy and acted as major factor in bringing the declining state in rural economy. Increased miseries of Indian farmers due to the policy of commercialization of Indian agriculture. The commercialization of agriculture beneficial to the British planters, traders and manufacturers, moneylenders who made huge fortunes by working as middlemen for the British. ಕೃಷಿಯ ವಾಣಿಜ್ಯೀಕರಣವು ಸಣ್ಣ ರೈತ ಕೃಷಿ ಎಂದು ವಿವರಿಸಬಹುದಾದ ಉತ್ಪಾದನಾ ಸಂಸ್ಥೆಯಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಗಲಿಲ್ಲ. ಭಾರತದ ಕೃಷಿ ಆರ್ಥಿಕತೆಯಲ್ಲಿನ ವಾಣಿಜ್ಯ ಕ್ರಾಂತಿಯು ಕೃಷಿ ಉತ್ಪಾದನೆಯನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸಲು ಸಹಾಯ ಮಾಡಲಿಲ್ಲ ಅಂತೇಳಿ. ಹಾಗೆ ರೈತರಿಗೆ ತಾಂತ್ರಿಕ ಸುಧಾರಣೆಗಳಿಗೆ ಅಗತ್ಯವಿರುವ ಸಂಪನ್ಮೂಲಗಳ ಕೊರತೆಯಿಂದಾಗಿ ಕೃಷಿ ಅಭಿವೃದ್ಧಿಯು ತೊಂದರೆಗೀಡಾಗಿದೆ. ಬ್ರಿಟಿಷ್ ಮತ್ತು ಭಾರತೀಯ ವ್ಯಾಪಾರಿಗಳು ಮತ್ತು ಲೇವಾದೇವಿದಾರರು ಕೃಷಿ ಉತ್ಪನ್ನಗಳ ವ್ಯಾಪಕವಾಗಿ ಏರಿಳಿತದ ಬೆಲೆಗಳ ಲಾಭವನ್ನ ಪಡ್ಕೊಂಡ್ರು. ಹಾಗೆ ಕೃಷಿಯ ವಾಣಿಜ್ಯೀಕರಣವು ಲೇವಾದೇವಿದಾರರು ಮತ್ತು ಬಡ ರೈತರ ನಡುವಿನ ಅಸಮಾನತೆಗೆ ಕಾರಣ ಆಯಿತು ಅಂತೇಳಿ. ಕೃಷಿಯ ವಾಣಿಜ್ಯೀಕರಣವು ಲೇವಾದೇವಿದಾರರು ಮತ್ತು ಬಡ ರೈತರ ನಡುವಿನ ಅಸಮಾನತೆಗೆ ಕಾರಣ ಆಯಿತು. ಭಾರತೀಯ ಲೇವಾದೇವಿದಾರರು ವಾಣಿಜ್ಯ ಬೆಳೆಗಳನ್ನ ಬೆಳೆಯಲು ರೈತರಿಗೆ ನಗದು ಮುಂಗಡಗಳನ್ನ ನೀಡಿದರು ಮತ್ತು ರೈತರು ಸಮಯಕ್ಕೆ ಮರುಪಾವತಿ ಮಾಡಲು ವಿಫಲವಾದರೆ ರೈತರ ಭೂಮಿ ಲೇವಾದೇವಿಗಾರರ ಒಡೆತನಕ್ಕೆ ಒಳಪಟ್ಟಿತ್ತು ಅಂತೇಳಿ. ಹೀಗೆ ನಾವು ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕವಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ತಿಳ್ಕೊಂಡು ಈಗ ನಕಾರಾತ್ಮಕವಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಸೊ ಹೇಗೆ ಅದು ತನ್ನ ಅನಾನುಕೂಲತೆಯನ್ನು ವ್ಯಕ್ತಪಡಿಸ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬಹುದಾಗಿದೆ. ಕೃಷಿ ವಾಣಿಜ್ಯೀಕರಣವು ಗ್ರಾಮದ ಆರ್ಥಿಕತೆಯ ಸ್ವಾವಲಂಬನೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತೇಳಿ ಮತ್ತು ಗ್ರಾಮೀಣ ಆರ್ಥಿಕತೆಯಲ್ಲಿ ಕುಸಿಯುತ್ತಿರುವ ಸ್ಥಿತಿಯನ್ನ ತರುವಲ್ಲಿ ಪ್ರಮುಖ ಅಂಶವಾಗಿ ಕಾರ್ಯನಿರ್ವಹಿಸಿತು. ಭಾರತೀಯ ಕೃಷಿಯ ವಾಣಿಜ್ಯೀಕರಣದ ನೀತಿಯಿಂದಾಗಿ ಭಾರತೀಯ ರೈತರ ಇಲ್ಲಿ ನಾವು ಹೆಚ್ಚಿರ್ತಕ್ಕಂಥ ದುಃಖಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕೆಂದ್ರೆ ಹಣದುಬ್ಬರ ಜಾಸ್ತಿ ಆದಂಗೆ ಅಲ್ಲಿ ರೈತಾಪಿ ವರ್ಗದವರ ಮೇಲೆ ಸಾಕಷ್ಟು ಹೊಡೆತ ಬೀಳ್ತು ಅಂತ ಹೇಳಿ. ಹೀಗೆ ಬ್ರಿಟಿಷರ ಮಧ್ಯವರ್ತಿಗಳಾಗಿ ಕೆಲಸ ಮಾಡುವ ಮೂಲಕ ಭಾರಿ ಸಂಪತ್ತನ್ನ ಗಳಿಸಿದ ಬ್ರಿಟಿಷರು ತೋಟಗಾರರು, ವ್ಯಾಪಾರಿಗಳು ಮತ್ತು ತಯಾರಕರು,
ಲೇವಾದೇವಿದಾರರಿಗೆ ಲಾಭದಾಯಕವಾಗಿ ಪರಿಣಮಿಸಿತು. ಯಾವುದು? ಕೃಷಿಯ ವಾಣಿಜ್ಯೀಕರಣ. ಆದ್ರೆ ರೈತಾಪಿ ವರ್ಗದವರಿಗೆ ಸಾಕಷ್ಟು ಅನಾನುಕೂಲತೆಗಳನ್ನ ಉಂಟು ಮಾಡ್ತು. ಅದರಿಂದ ಇವರು ಸಾಕಷ್ಟು ತೊಂದರೆಗಳಿಗೆ ಈ ರೈತಾಪಿ ವರ್ಗದವರು ಈಡಾದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಕೃಷಿಯ ವಾಣಿಜ್ಯೀಕರಣದ ಅವಲೋಕನ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಓವರ್ವ್ಯೂ ಆಫ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. India ranks first in the world with highest net cropped area. India is ranked under the world's 5 largest producers of over 80% of agricultural produce items, including many cash crops such as coffee and cotton in 2010. India exported $38 billion worth of agricultural products in 2013, making it the 7th largest agricultural exporter worldwide and the 6th largest net exporter. India is currently the world's 2nd largest producer of several dry fruits, agricultural based textile raw materials, roots and tuber, pulses, framed fish, eggs, coconut, sugarcane and numerous vegetables. India is one of the world's 5 largest producers of livestock and poultry meat, with one of the fastest growth rates as of 2011. The per capita supply of rice every year in India is now higher than the per capita consumption of rice every year in Japan. India is one of the world's largest supplier of rice, cotton, sugar and wheat. India exported around 2 million metric tons of wheat and 2.1 million metric tons of rice in 2011. In 2008, India was the world's 6th largest producer of marine and freshwater capture and fisheries and the 2nd largest aquaculture farmed in fish producer. ಭಾರತವು ಅತಿ ಹೆಚ್ಚು ನಿವ್ವಳ ಬೆಳೆ ಪ್ರದೇಶದೊಂದಿಗೆ ವಿಶ್ವದ ಮೊದಲ ಸ್ಥಾನದಲ್ಲಿದೆ. ಭಾರತವು 2010ರಲ್ಲಿ ಕಾಫಿ ಮತ್ತು ಹತ್ತಿಯಂತಹ ಅನೇಕ ನಗದು ಬೆಳೆಗಳನ್ನು ಒಳಗೊಂಡಂತೆ 80%ಕ್ಕಿಂತ ಹೆಚ್ಚು ಕೃಷಿ ಉತ್ಪನ್ನ ವಸ್ತುಗಳ ವಿಶ್ವದ 5 ದೊಡ್ಡ ಉತ್ಪಾದಕರ ಅಡಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತವು 2013ರಲ್ಲಿ $38 ಶತಕೋಟಿ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಿತ್ತು ಅಂತೇಳಿ. ಇದು ವಿಶ್ವದಾದ್ಯಂತ 7ನೇ ಅತಿ ದೊಡ್ಡ ಕೃಷಿ ರಫ್ತುದಾರ ಮತ್ತು 6ನೇ ಅತಿ ದೊಡ್ಡ ನಿವ್ವಳ ರಫ್ತುದಾರನಾಗಿದೆ. ಭಾರತವು ಪ್ರಸ್ತುತ ಹಲವಾರು ಒಣ ಹಣ್ಣುಗಳು, ಕೃಷಿ ಆಧಾರಿತ ಜವಳಿ, ಕಚ್ಚಾ ಸಾಮಗ್ರಿಗಳು, ಬೇರುಗಳು, ಗೆಡ್ಡೆಗಳು, ಬೇಳೆಕಾಳುಗಳು, ಚೌಕಟ್ಟಿನ ಮೀನು, ಮೊಟ್ಟೆಗಳು, ತೆಂಗಿನಕಾಯಿ, ಕಬ್ಬು ಮತ್ತು ಹಲವಾರು ತರಕಾರಿಗಳಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಉತ್ಪಾದಕವಾಗಿದೆ. ಏಕೆಂದ್ರೆ ಇಲ್ಲಿ ನಮ್ಮ ದೇಶ ಯಾವ ರೀತಿ ವಾಣಿಜ್ಯೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟಿದೆ, ಕೃಷಿಯ ವಾಣಿಜ್ಯೀಕರಣಕ್ಕೆ, ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅದೇ ರೀತಿ 2011ರ ಹೊತ್ತಿಗೆ ಭಾರತವು ವಿಶ್ವದ 5 ಅತಿ ದೊಡ್ಡ ಜಾನುವಾರು ಮತ್ತು ಕೋಳಿ ಮಾಂಸದ ಉತ್ಪಾದಕರಲ್ಲಿಯೂ ಸಹ ಒಂದಾಗಿದೆ ಅಂತೇಳಿ. ವೇಗದ ಬೆಳವಣಿಗೆ ದರಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಅಕ್ಕಿಯ ತಲಾ ಪೂರೈಕೆಯು ಈಗ ಜಪಾನ್ನಲ್ಲಿ ಪ್ರತಿ ವರ್ಷ ಅಕ್ಕಿಯ ತಲಾ ಬಳಕೆಗಿಂತ ಹೆಚ್ಚಾಗಿರುತ್ತದೆ. ಭಾರತವು ಅಕ್ಕಿ, ಹತ್ತಿ, ಸಕ್ಕರೆ, ಗೋಧಿ ವಿಶ್ವದ ಅತಿ ದೊಡ್ಡ ಪೂರೈಕೆದಾರರಲ್ಲಿ ಒಂದು ಅಂತೇಳಿ. ಹಾಗೆ ಭಾರತವು 2011ರಲ್ಲಿ ಸುಮಾರು 2 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಮತ್ತು 2.1 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿಯನ್ನ ರಫ್ತು ಮಾಡಿದೆ ಅಂತೇಳಿ. 2008ರಲ್ಲಿ ಭಾರತವು ಸಮುದ್ರ ಮತ್ತು ಸಿಹಿ ನೀರಿನ ಸೆರೆ ಹಿಡಿಯುವ ಮೀನುಗಾರಿಕೆಯಲ್ಲಿ ವಿಶ್ವದ 6ನೇ ಅತಿ ದೊಡ್ಡ ಉತ್ಪಾದಕ ಮತ್ತು 2ನೇ ಅತಿ ದೊಡ್ಡ ಜಲಚರ ಸಾಕಣೆ ಮೀನು ಉತ್ಪಾದಕವಾಗಿದೆ. ಹೀಗೆ ನಾವು ನಮ್ಮ ಒಂದು ಕೃಷಿ ಮತ್ತು ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿದೆ ಅನ್ನೋದ್ರ ಬಗ್ಗೆ ನಾವು ಈ ಅಂಶಗಳಲ್ಲಿ ತಿಳ್ಕೊಂಡಿದ್ದೇವೆ. ಕೊನೆಯದಾಗಿ ಕೃಷಿಯ ವಾಣಿಜ್ಯೀಕರಣಕ್ಕೆ ಸಂಬಂಧಿಸಿದಂತೆ ಕನ್ಕ್ಲೂಷನ್ ಅನ್ನ ತಿಳ್ಕೊಳ್ಳೋಣ. A study of the behavior of marketable and marketed surplus of food grains and factors affecting it can be of significant help in planning for agricultural development, designing appropriate procurement, storage, distribution and pricing policy.
Increasing market surplus is crucial for improving income of the farmers. However, market surplus varies significantly across states. Our analysis suggests marketed surplus of a crop depends on various price and non-price factors. Variation in price across states arises from economic, institutional, infrastructure related indicators. One of the aspects of variation, the price is also imposition of taxes across states which impacts the quantity procured from the farmers. Secondly, awareness of MSP has a significant influence on market surplus. Procurement pattern of rice varies across states. Awareness of procurement and access to market and credit at the right time is also important to improve market surplus across states. ಆಹಾರ ಧಾನ್ಯಗಳ ಮಾರಾಟ ಮಾಡಬಹುದಾದ ಮತ್ತು ಮಾರುಕಟ್ಟೆಯ ಹೆಚ್ಚುವರಿಗಳ ನಡವಳಿಕೆ ಮತ್ತು ಅದರ ಮೇಲೆ ಪರಿಣಾಮ ಬೀರುವ ಅಂಶಗಳ ಅಧ್ಯಯನವು ಕೃಷಿ ಅಭಿವೃದ್ಧಿಗೆ ಯೋಜನೆ ಮಾಡಲು ಸೂಕ್ತವಾದ ಸಂಗ್ರಹಣೆ, ವಿತರಣೆ ಮತ್ತು ಬೆಲೆ ನೀತಿಯನ್ನು ವಿನ್ಯಾಸಗೊಳಿಸಲು ಗಮನಾರ್ಹ ಸಹಾಯ ಮಾಡುತ್ತದೆ. ರೈತರ ಆದಾಯವನ್ನು ಸುಧಾರಿಸಲು ಮಾರುಕಟ್ಟೆಯ ಹೆಚ್ಚುವರಿ ಹೆಚ್ಚಳವು ನಿರ್ಣಾಯಕವಾಗಿದೆ. ಆದಾಗ್ಯೂ ಮಾರುಕಟ್ಟೆಯ ಹೆಚ್ಚುವರಿ ರಾಜ್ಯಗಳಾದ್ಯಂತ ಗಮನಾರ್ಹವಾಗಿ ಬದಲಾಗುತ್ತದೆ. ನಮ್ಮ ವಿಶ್ಲೇಷಣೆಯು ಸೂಚಿಸುವಂತೆ ಬೆಳೆಗಳ ಮಾರುಕಟ್ಟೆಯ ಹೆಚ್ಚುವರಿಯು ವಿವಿಧ ಬೆಲೆ ಮತ್ತು ಬೆಲೆ ಇಲ್ಲದ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ರಾಜ್ಯಗಳಾದ್ಯಂತ ಬೆಲೆಯಲ್ಲಿನ ವ್ಯತ್ಯಾಸವು ಆರ್ಥಿಕ, ಸಾಂಸ್ಥಿಕ, ಮೂಲಸೌಕರ್ಯ ಸಂಬಂಧಿತ ಸೂಚಕಗಳಿಂದ ಉಂಟಾಗುತ್ತದೆ. ಬೆಲೆಯಲ್ಲಿನ ವ್ಯತ್ಯಾಸದ ಒಂದು ಅಂಶ ಅಂದ್ರೆ ರಾಜ್ಯಗಳಾದ್ಯಂತ ತೆರಿಗೆಗಳನ್ನು ವಿಧಿಸುವುದು. ಇದು ರೈತರಿಂದ ಸಂಗ್ರಹಿಸಿದ ಪ್ರಮಾಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತೇಳಿ. ಹಾಗೆ ಸೆಕೆಂಡ್ ಒನ್, ಇಲ್ಲಿ ನಾವು ಗಮನಿಸಿದಾಗ MSPಯ ಅರಿವು ಮಾರುಕಟ್ಟೆ ಹೆಚ್ಚುವರಿ ಮೇಲೆ ಗಮನಾರ್ಹ ಪ್ರಭಾವವನ್ನು ಹೊಂದಿದೆ. ಅಕ್ಕಿಯ ಸಂಗ್ರಹಣೆ ಮಾದರಿಯು ರಾಜ್ಯಗಳಾದ್ಯಂತ ಬದಲಾಗುತ್ತದೆ. ರಾಜ್ಯಗಳಾದ್ಯಂತ ಮಾರುಕಟ್ಟೆ ಹೆಚ್ಚುವರಿಯನ್ನು ಸುಧಾರಿಸಲು ಸರಿಯಾದ ಸಮಯದಲ್ಲಿ ಸಂಗ್ರಹಣೆ ಮತ್ತು ಮಾರುಕಟ್ಟೆ ಮತ್ತು ಸಾಲದ ಪ್ರದೇಶದ ಅರಿವು ಇಲ್ಲಿ ಮುಖ್ಯವಾಗಿದೆ. ಥ್ಯಾಂಕ್ ಯು.